ಸುಮ್ಮನೆ ನಾನು ಬಾಗ್ಲಾಕಿರೋದು. ಹಾಗಾದ್ರೆ ಒಳ್ಳೆ ಲವ್ ಸೀನ್ ನಡೀತಿರೋದು ಒಳಗೆ. ಒಳಗಡೆ ಒಳ್ಳೆ ರೊಮ್ಯಾನ್ಸ್ ಸೀನ್ ನಡೀತಾ ಇರುತ್ತೆ. ನಾವು ಅವ್ರು ಡಿಸ್ಟರ್ಬ್ ಮಾಡಬಾರ್ದು ಏನು? ಹೌದು. ಹಾಗಾದ್ರೆ ಏನು ಮಾಡೋಣ? 4 ಎಮ್ಮೆ ತಗೊಂಡು ಅದಕ್ಕೆ ಚೆನ್ನಾಗಿ ಹುಲ್ ತಿನ್ನಿಸಿ ಗೊಬ್ಬರ ಹಾಕಿಸಿ ಹಾಲು ಕರಿಯೋಣ. ಓಕೆ? ಅದೇ ನಾವು ರೊಮ್ಯಾನ್ಸ್ ಮಾಡೋಣ. ಇಲ್ಲಿ ಬೇಡ, ಏಕಾಂತಲ್ಲಿ ಮಾಡೋಣ. ಜಾನ್ವಿ ಶ್ರೀ ಅವ್ರಾಗ ಅವರೇ ರೂಮಿಂದ ಹೊರ ಬರೋವರೆಗೂ ನಾವು ಯಾರು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಕರೆಕ್ಟಮ್ಮ. ಈಗಲೇ ಎಲ್ರಿಗೂ ಹೇಳ್ಬಿಡ್ತೀನಿ, ಇವತ್ತು ಒಂದಿನಾದ್ರೂ ಅವರಿಬ್ಬರನ್ನು ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ. ಅಕ್ಕ, ಒಂದಿನ ಅವ್ರನ್ನ ಡಿಸ್ಟರ್ಬ್ ಮಾಡದೇ ಇದ್ರೆ ಆಗೋಯ್ತಾ? ಪಾಪ ಅವರಿಬ್ರು ಮದುವೆ ಆಗಿ ಬಂದಾಗಿಂದ ಅವ್ರ ಪ್ರಣಯಕ್ಕೆ ಅವ್ರ ಏಕಾಂತಕ್ಕೆ ಒಂದಲ್ಲ ಒಂದು ರೀತಿ ವಿಘ್ನ. ನಾಲ್ಕಳು ಅವ್ರ ಸುತ್ತಮುತ್ತ ಇರೋದ್ರಿಂದಾನೆ ಹಾಗಾಗ್ತಿರೋದು. ನಾವೇ ಅವ್ರ ಪ್ರಪಂಚ ಅಲ್ವೇನೆ, ಏನು ಮಾಡೋಕ್ಕಾಗತ್ತೆ ಹೇಳು? ಒಬ್ಬ ಮಗನ ತಾಯಿಯಾಗಿ ಈಗ ಹೇಳ್ತಾ ಇದೆಯಲ್ಲ ಮಾಲ್ತಿ, ಯೋಚನೆ ಮಾಡೋ ಏನು ಮಾಡೋದು ಅಂತ. ನಾನೊಬ್ಬಳಿಗೆ ಎಷ್ಟು ದಿನ ಅಂತ ಅಜ್ಜಿ ಅಂತ ಕರೆಸ್ಕೊಳ್ಳೋದು ಶ್ರೀ ಹತ್ರ. ನಿನಗೆ ಆದಷ್ಟು ಬೇಗ ಅಜ್ಜಿ ಆಗೋದು ಬೇಡವಾ? ನನಗೂ ಆಸೆ ಇದೆ ಅಮ್ಮ. ಬರೀ ಆಸೆ ಪಟ್ಬಿಟ್ರೆ ಸಾಕ, ಅವಕಾಶನೂ ಮಾಡ್ಕೊಡ್ಬೇಕಮ್ಮ. ಹೌದೌದು. ಏನು ಹೌದೌದು? ಏನು ಅರ್ಥ ಆಯ್ತು? ನಾವು ನಮ್ಮ ಈ ಪುಟ್ಟ ಪ್ರಪಂಚಕ್ಕೆ ಒಂದು ಪುಟ್ಟ ಅತಿಥಿ ಬರೋ ಥರ ಏನಾದರೂ ಪ್ಲಾನ್ ಮಾಡಬೇಕು. ಮಾಲ್ತಕ್ಕ, ನಾವೇನ್ ಪ್ಲಾನ್ ಮಾಡಕ್ಕಾಗತ್ತೆ? ಅದಕ್ಕೆ ಶ್ರೀಜಾನಿ ಮನ್ಸು ಮಾಡಬೇಕು. ಕರೆಕ್ಟ್ ಜಾನ, ನಾವಿಲ್ಲೇ ಇದ್ರೆ ನಮ್ಮ ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಏನು ಮಾಡೋಣ ಗೊತ್ತಾ, ಅಮ್ಮಂದ್ರನ್ನೆಲ್ಲ ವರ್ಲ್ಡ್ ಟೂರಿಗೆ ಕಳಿಸ್ಬೋಣ. ನಾವು ಅವಾಗ ಆರಾಮಾಗಿಲ್ಲಿರ್ಬೋದು. ಬ್ಯಾಡ್ ಐಡಿಯಾ. ಅವ್ರು ಅಷ್ಟು ಜನಕ್ಕೆ ವರ್ಲ್ಡ್ ಟೂರಿಗೆ ಕಳಿಸಿದ್ರೆ ಅವ್ರು ಖುಷಿಯಾಗಿರ್ತಾರ? ಅವ್ರ ಸಂತೋಷ ಇರೋದು ನಮ್ಮಿಬ್ಬರ ಸಂತೋಷದಲ್ಲಿ, ನಮ್ಮ ಸಂತೋಷ ಇರೋದು ಅವ್ರ ಸಂತೋಷದಲ್ಲಿ. ಹಾಗಾದ್ರೆ ಏನು ಮಾಡೋಣ? ಒಟ್ಟಿಗೆ ವರ್ಲ್ಡ್ ಟೂರ್ಗೆ ಹೋಗೋಣ. ಇಷ್ಟು ದಿನ ನಾವಿಬ್ಬರು ಒಬ್ರಿಗೊಬ್ರು ಟೈಮ್ ಕೊಡೋಕ್ಕಾಗಲಿಲ್ಲ. ಈಗ ಮತ್ತೆ ವರ್ಲ್ಡ್ ಟೂರ್ ಅಂತ ಹೋದರೆ ಬರೀ ಹೊಸ ಜಾಗ ನೋಡೋದ್ರಲ್ಲೇ ಕಳೆದೋಗ್ಬಿಡುತ್ತೆ. ಮತ್ತೆ ನಮ್ಮಿಬ್ಬರಿಗೂ ಟೈಮೇ ಸಿಗಲ್ಲ.